ಎಲ್ಲ ಪಕ್ಷದವರು ಇರ್ಬೋದು, ಇದೊಂದು ಕೆಟ್ಟ ವಾತಾವರಣ ಸೃಷ್ಟಿಯಾಗುತ್ತೆ. ರಾಜಕೀಯದ ವ್ಯವಸ್ಥೆಯಲ್ಲಿ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ, ನಾವು ನಿರ್ದಿಷ್ಟವಾದ ಪಾರದರ್ಶಕವಾದ ರಾಜಕಾರಣ ಮಾಡಬೇಕು. ಈ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ರಾಜ್ಯ ಅಭಿವೃದ್ಧಿಪಡಿಸಿದ್ರೆ ನಮ್ಮ ಗುರಿ ಇರಬೇಕು. ನಮ್ಮನ್ನು ಏನಕ್ಕೆ ಆಯ್ಕೆ ಮಾಡಿ ಕಳಿಸಿ ಅದು ನಮ್ಮ ಮುಖ್ಯ ಇದಿರಬೇಕು. ಇಲ್ಲಿ ಸುಮ್ಮನೆ ಅವ್ರವ್ರ ವೈಯಕ್ತಿಕ ಇಟ್ಕೊಂಡು ಅವ್ರು ಹನಿ ಟ್ರ್ಯಾಪ್ ಮಾಡೋದು, ಆಮೇಲೆ ತಾವು ಸಿ ಎಮ್ ಆಗೋದಕ್ಕೋಸ್ಕರ ಇನ್ನೊಬ್ಬರನ್ನ ಯಾರೋ ರಾಜಕಾರಣಿಗಳನ್ನ ಈ ರೀತಿಯಾಗಿ ಅದು ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದು, ಅವನ್ನ ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡೋದು, ಕಂಟ್ರೋಲ್ ಇಟ್ಕೊಳ್ಳೋದು, ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಈ ಒಂದು ರಾಜಕಾರಣದಲ್ಲಿ. ಯಾಕೆಂದರೆ ರಾಜ್ಯದ ಜನ ಅದನ್ನು ನೋಡ್ತಾ ಇದ್ದಾರೆ. ಇವತ್ತು ಯಾರು ಏನು ಸುಮ್ಮನೆ ಕೂತಿಲ್ಲ. ಇವತ್ತು ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ದುಸ್ಥಿತಿ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ಇಷ್ಟು ಹೇಳ್ದೆ. ನಾನು ಜಾಸ್ತಿ ಅದ್ರ ಬಗ್ಗೆ ಹೆಚ್ಚಾಗಿ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಈಗ ಅವ್ರವ್ರ ಪಕ್ಷದವರೇ ಅವರೇ ಒಬ್ಬರ ಮೇಲೆ ಒಬ್ಬರು ಕಿತ್ತಾಡ್ಕೊತಿದ್ದಾರೆ. ಈಗ ರಾಜಣ್ಣವ್ರನ್ನ ಯಾವ ಸಚಿವರು ಹೋಗಿ ಭೇಟಿ ಮಾಡಿದ್ರು, ಯಾರ್ಯಾರು ಕಾಂಗ್ರೆಸ್ ಹಿರಿಯ ಧುರೀಣರು ಕರ್ಕೊಂಡೋಗಿ ಭೇಟಿ ಮಾಡಿದ್ರು, ನೀವೇ ಮಾಧ್ಯಮಗಳನ್ನು ತೋರಿಸ್ತಾ ಇದ್ದೀರಾ. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಾವು ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ರಾಜಕಾರಣ ನೇರ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಯಾರೋ ಈ ಒಂದು ನನಗೆ ಬಂದಿದ್ದ ಸಂಖ್ಯೆ 48 ಹನಿ ಟ್ರ್ಯಾಪ್ ಮಾಡಿದ್ದೀವಿ, ಅವರು ನಮ್ಮ MLAಗಳು ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇವೆಲ್ಲ ಒಳ್ಳೆ ಸಂಪ್ರದಾಯ ಅಲ್ಲ ರಾಜಕಾರಣದಲ್ಲಿ. ಇಷ್ಟು ಹೇಳೋಕೆ ಸುಮ್ಮನೆ ಆಗ್ತದೆ. ನೋಡ್ರಿ, ನಾನೊಬ್ಬ MLC, ನಾನೊಬ್ಬ ಜನಪ್ರತಿನಿಧಿ. ಯಾರೋ SP ಯಾರು ಸುಜಿತಾ ಏನಪ್ಪ ಅವಳು SP, ನಾನು ಹೋಗಿ ಒಂದು ದಿನ ಆದರೂ ಕೂಡ ನನ್ನ ಕಂಪ್ಲೇಂಟ್ನ ನನ್ನ ಮನವಿನ ಸ್ವೀಕಾರ ಮಾಡಲ್ಲ, FIR ಮಾಡಲ್ಲ ನಮ್ಮ ಪಿಟಿಷನ್ನ. ನನಗೆ ಅನ್ಯಾಯ ಆಗಿದೆ ಇಲ್ಲಿ. ಇನ್ನು ನಮ್ಮ ಜನಸಾಮಾನ್ಯರು, ನಮ್ಮ ಜಿಲ್ಲೆ ಜನ ನಾವೇನ್ರಿ ಮಾತಾಡೋದು? ನಾವು ಕೊಟ್ಟಿದ್ದು ಕಂಪ್ಲೇಂಟ್ನೇ ತೊಗೊಂಡಿಲ್ವಲ್ರಿ, ಒಂದಿನ ಬೇಕು ಡಿಲೇ ಮಾಡಿದ್ರಲ್ರಿ. ಇವತ್ತು ಅದು ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿಲ್ಲ, ಸರ್ಕಾರದ ಪಪೆಟ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿದೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಎಲ್ಲ ಪಕ್ಷದವರು ಇರ್ಬೋದು, ಇದೊಂದು ಕೆಟ್ಟ ವಾತಾವರಣ ಸೃಷ್ಟಿಯಾಗುತ್ತೆ. ರಾಜಕೀಯದ ವ್ಯವಸ್ಥೆಯಲ್ಲಿ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ, ನಾವು ನಿರ್ದಿಷ್ಟವಾದ ಪಾರದರ್ಶಕವಾದ ರಾಜಕಾರಣ ಮಾಡಬೇಕು. ಈ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ರಾಜ್ಯ ಅಭಿವೃದ್ಧಿಪಡಿಸಿದ್ರೆ ನಮ್ಮ ಗುರಿ ಇರಬೇಕು. ನಮ್ಮನ್ನು ಏನಕ್ಕೆ ಆಯ್ಕೆ ಮಾಡಿ ಕಳಿಸಿ ಅದು ನಮ್ಮ ಮುಖ್ಯ ಇದಿರಬೇಕು. ಇಲ್ಲಿ ಸುಮ್ಮನೆ ಅವ್ರವ್ರ ವೈಯಕ್ತಿಕ ಇಟ್ಕೊಂಡು ಅವ್ರು ಹನಿ ಟ್ರ್ಯಾಪ್ ಮಾಡೋದು, ಆಮೇಲೆ ತಾವು CM ಆಗೋದಕ್ಕೋಸ್ಕರ ಇನ್ನೊಬ್ಬರನ್ನ ಯಾರೋ ರಾಜಕಾರಣಿಗಳನ್ನ ಈ ರೀತಿಯಾಗಿ ಅದು ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದು, ಅವನ್ನ ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡೋದು, ಕಂಟ್ರೋಲ್ ಇಟ್ಕೊಳ್ಳೋದು, ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಈ ಒಂದು ರಾಜಕಾರಣದಲ್ಲಿ. ಯಾಕೆಂದರೆ ರಾಜ್ಯದ ಜನ ಅದನ್ನು ನೋಡ್ತಾ ಇದ್ದಾರೆ. ಇವತ್ತು ಯಾರು ಏನು ಸುಮ್ಮನೆ ಕೂತಿಲ್ಲ. ಇವತ್ತು ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ದುಸ್ಥಿತಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಇಷ್ಟು ಹೇಳ್ದೆ. ನಾನು ಜಾಸ್ತಿ ಅದ್ರ ಬಗ್ಗೆ ಹೆಚ್ಚಾಗಿ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಈಗ ಅವ್ರವ್ರ ಪಕ್ಷದವರೇ ಅವರೇ ಒಬ್ಬರ ಮೇಲೆ ಒಬ್ಬರು ಕಿತ್ತಾಡ್ಕೊತಿದ್ದಾರೆ. ಈಗ ರಾಜಣ್ಣವ್ರನ್ನ ಯಾವ ಸಚಿವರು ಹೋಗಿ ಭೇಟಿ ಮಾಡಿದ್ರು, ಯಾರ್ಯಾರು ಕಾಂಗ್ರೆಸ್ ಹಿರಿಯ ಧುರೀಣರು ಕರ್ಕೊಂಡೋಗಿ ಭೇಟಿ ಮಾಡಿದ್ರು, ನೀವೇ ಮಾಧ್ಯಮಗಳನ್ನು ತೋರಿಸ್ತಾ ಇದ್ದೀರಾ. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಾವು ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ರಾಜಕಾರಣ ನೇರ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಯಾರೋ ಈ ಒಂದು ನನಗೆ ಬಂದಿದ್ದ ಸಂಖ್ಯೆ 48 ಹನಿ ಟ್ರ್ಯಾಪ್ ಮಾಡಿದ್ದೀವಿ, ಅವರು ನಮ್ಮ MLAಗಳು ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇವೆಲ್ಲ ಒಳ್ಳೆ ಸಂಪ್ರದಾಯ ಅಲ್ಲ ರಾಜಕಾರಣದಲ್ಲಿ. ಇಷ್ಟು ಹೇಳೋಕೆ ಸುಮ್ಮನೆ ಆಗ್ತದೆ. ನೋಡ್ರಿ, ನಾನೊಬ್ಬ MLC, ನಾನೊಬ್ಬ ಜನಪ್ರತಿನಿಧಿ. ಯಾರೋ SP ಯಾರು ಸುಜಿತಾ ಏನಪ್ಪ ಅವಳು SP, ನಾನು ಹೋಗಿ ಒಂದು ದಿನ ಆದರೂ ಕೂಡ ನನ್ನ ಕಂಪ್ಲೇಂಟ್ನ ನನ್ನ ಮನವಿನ ಸ್ವೀಕಾರ ಮಾಡಲ್ಲ, FIR ಮಾಡಲ್ಲ ನಮ್ಮ ಪಿಟಿಷನ್ನ. ನನಗೆ ಅನ್ಯಾಯ ಆಗಿದೆ ಇಲ್ಲಿ. ಇನ್ನು ನಮ್ಮ ಜನಸಾಮಾನ್ಯರು, ನಮ್ಮ ಜಿಲ್ಲೆ ಜನ ನಾವೇನ್ರಿ ಮಾತಾಡೋದು? ನಾವು ಕೊಟ್ಟಿದ್ದು ಕಂಪ್ಲೇಂಟ್ನೇ ತೊಗೊಂಡಿಲ್ವಲ್ರಿ, ಒಂದಿನ ಬೇಕು ಡಿಲೇ ಮಾಡಿದ್ರಲ್ರಿ. ಇವತ್ತು ಅದು ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿಲ್ಲ, ಸರ್ಕಾರದ ಪಪೆಟ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿದೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಎಲ್ಲ ಪಕ್ಷದವರು ಇರ್ಬೋದು, ಇದೊಂದು ಕೆಟ್ಟ ವಾತಾವರಣ ಸೃಷ್ಟಿಯಾಗುತ್ತೆ. ರಾಜಕೀಯದ ವ್ಯವಸ್ಥೆಯಲ್ಲಿ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ, ನಾವು ನಿರ್ದಿಷ್ಟವಾದ ಪಾರದರ್ಶಕವಾದ ರಾಜಕಾರಣ ಮಾಡಬೇಕು. ಈ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ರಾಜ್ಯ ಅಭಿವೃದ್ಧಿಪಡಿಸಿದ್ರೆ ನಮ್ಮ ಗುರಿ ಇರಬೇಕು. ನಮ್ಮನ್ನು ಏನಕ್ಕೆ ಆಯ್ಕೆ ಮಾಡಿ ಕಳಿಸಿ ಅದು ನಮ್ಮ ಮುಖ್ಯ ಇದಿರಬೇಕು. ಇಲ್ಲಿ ಸುಮ್ಮನೆ ಅವ್ರವ್ರ ವೈಯಕ್ತಿಕ ಇಟ್ಕೊಂಡು ಅವ್ರು ಹನಿ ಟ್ರ್ಯಾಪ್ ಮಾಡೋದು, ಆಮೇಲೆ ತಾವು CM ಆಗೋದಕ್ಕೋಸ್ಕರ ಇನ್ನೊಬ್ಬರನ್ನ ಯಾರೋ ರಾಜಕಾರಣಿಗಳನ್ನ ಈ ರೀತಿಯಾಗಿ ಅದು ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದು,
ಅವನ್ನ ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡೋದು, ಕಂಟ್ರೋಲ್ ಇಟ್ಕೊಳ್ಳೋದು, ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಈ ಒಂದು ರಾಜಕಾರಣದಲ್ಲಿ. ಯಾಕೆಂದರೆ ರಾಜ್ಯದ ಜನರು ಅದನ್ನು ನೋಡ್ತಾ ಇದ್ದಾರೆ. ಇವತ್ತು ಯಾರು ಏನು ಸುಮ್ಮನೆ ಕೂತಿಲ್ಲ. ಇವತ್ತು ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ದುಸ್ಥಿತಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಇಷ್ಟು ಹೇಳ್ದ ನಾನು ಜಾಸ್ತಿ ಅದ್ರ ಬಗ್ಗೆ ಹೆಚ್ಚಾಗಿ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಈಗ ಅವ್ರವ್ರ ಪಕ್ಷದವರೇ ಅವರೇ ಒಬ್ಬರ ಮೇಲೆ ಒಬ್ಬರು ಕಿತ್ತಾಡ್ಕೊತಿದ್ದಾರೆ. ಈಗ ರಾಜಣ್ಣವ್ರನ್ನ ಯಾವ ಸಚಿವರು ಹೋಗಿ ಭೇಟಿ ಮಾಡಿದ್ರು, ಯಾರ್ಯಾರು ಕಾಂಗ್ರೆಸ್ ಹಿರಿಯ ಧುರೀಣರು ಕರ್ಕೊಂಡು ಭೇಟಿ ಮಾಡಿದ್ರು, ನೀವೇ ಮಾಧ್ಯಮಗಳನ್ನು ತೋರಿಸ್ತಾ ಇದ್ದೀರಾ. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಾವು ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ರಾಜಕಾರಣ ನೇರ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಯಾರೋ ಈ ಒಂದು ನನಗೆ ಬಂದಿದ್ದ ಸಂಖ್ಯೆ 48 ಹನಿ ಟ್ರ್ಯಾಪ್ ಮಾಡಿದ್ದೀವಿ, ಅವರು MLAಗಳು ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇವೆಲ್ಲ ಒಳ್ಳೆ ಸಂಪ್ರದಾಯ ಅಲ್ಲ ರಾಜಕಾರಣದಲ್ಲಿ. ಇಷ್ಟು ಹೇಳೋಕೆ ನಾವು ಸುಮ್ಮನೆ ಆಗ್ತೀವಿ. ಈ ವ್ಯವಸ್ಥೆಯಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ರೀ ನೋಡ್ರಿ, ನಾನೊಬ್ಬ MLC, ನಾನೊಬ್ಬ ಜನಪ್ರತಿನಿಧಿ. ಯಾರೋ SP ಯಾರು ಸುಜಿತಾ ಏನಪ್ಪ ಅವಳು SP, ನಾನು ಹೋಗಿ ಒಂದು ದಿನ ಆದರೂ ಕೂಡ ನನ್ನ ಕಂಪ್ಲೇಂಟ್ನ ನಮ್ಮ ಮನವಿನ ಸ್ವೀಕಾರ ಮಾಡಲ್ಲ, FIR ಮಾಡಲ್ಲ, ನಮ್ಮ ಪಿಟಿಷನ್ನ. ನನಗೆ ಅನ್ಯಾಯ ಆಗಿದೆ ಇಲ್ಲಿ. ಇನ್ನು ನಮ್ಮ ಜನಸಾಮಾನ್ಯರು, ನಮ್ಮ ಜಿಲ್ಲೆ ಜನ ನಾವೇನ್ರಿ ಮಾತಾಡೋದು? ನಾವು ಕೊಟ್ಟಿದ್ದು ಕಂಪ್ಲೇಂಟ್ನೇ ತೊಗೊಂಡಿಲ್ವಲ್ರಿ. ಒಂದಿನ ಬೇಕು ಡಿಲೇ ಮಾಡಿದ್ರಲ್ರಿ. ಇವತ್ತು ಅದು ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿಲ್ಲ, ಸರ್ಕಾರದ ಪಪೆಟ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿದೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಎಲ್ಲ ಪಕ್ಷದವರು ಇರ್ಬೋದು, ಇದೊಂದು ಕೆಟ್ಟ ವಾತಾವರಣ ಸೃಷ್ಟಿಯಾಗುತ್ತೆ. ರಾಜಕೀಯದ ವ್ಯವಸ್ಥೆಯಲ್ಲಿ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ, ನಾವು ನಿರ್ದಿಷ್ಟವಾದ ಪಾರದರ್ಶಕವಾದ ರಾಜಕಾರಣ ಮಾಡಬೇಕು. ಈ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ರಾಜ್ಯ ಅಭಿವೃದ್ಧಿಪಡಿಸಿದ್ರೆ ನಮ್ಮ ಗುರಿ ಇರಬೇಕು. ನಮ್ಮನ್ನು ಏನಕ್ಕೆ ಆಯ್ಕೆ ಮಾಡಿ ಕಳಿಸಿ ಅದು ನಮ್ಮ ಮುಖ್ಯ ಇದಿರಬೇಕು. ಇಲ್ಲಿ ಸುಮ್ಮನೆ ಅವ್ರವ್ರ ವೈಯಕ್ತಿಕ ಇಟ್ಕೊಂಡು ಅವ್ರು ಹನಿ ಟ್ರ್ಯಾಪ್ ಮಾಡೋದು, ಆಮೇಲೆ ತಾವು CM ಆಗೋದಕ್ಕೋಸ್ಕರ ಇನ್ನೊಬ್ರನ್ನ ಯಾರೋ ರಾಜಕಾರಣಿಗಳನ್ನ ಈ ರೀತಿಯಾಗಿ ಅದು ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದು, ಅವನ್ನ ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡೋದು, ಕಂಟ್ರೋಲ್ ಇಟ್ಕೊಳ್ಳೋದು, ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಈ ಒಂದು ರಾಜಕಾರಣದಲ್ಲಿ. ಯಾಕೆಂದರೆ ರಾಜ್ಯದ ಜನರು ಅದನ್ನು ನೋಡ್ತಾ ಇದ್ದಾರೆ. ಇವತ್ತು ಯಾರು ಏನು ಸುಮ್ಮನೆ ಕೂತಿಲ್ಲ. ಇವತ್ತು ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ದುಸ್ಥಿತಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಇಷ್ಟು ಹೇಳ್ದ ನಾನು ಜಾಸ್ತಿ ಅದ್ರ ಬಗ್ಗೆ ಹೆಚ್ಚಾಗಿ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಈಗ ಅವ್ರವ್ರ ಪಕ್ಷದವರೇ ಅವರೇ ಒಬ್ಬರ ಮೇಲೆ ಒಬ್ಬರು ಕಿತ್ತಾಡ್ಕೊತಿದ್ದಾರೆ. ಈಗ ರಾಜಣ್ಣವ್ರನ್ನ ಯಾವ ಸಚಿವರು ಹೋಗಿ ಭೇಟಿ ಮಾಡಿದ್ರು, ಯಾರ್ಯಾರು ಕಾಂಗ್ರೆಸ್ ಹಿರಿಯ ಧುರೀಣರು ಕರ್ಕೊಂಡು ಭೇಟಿ ಮಾಡಿದ್ರು, ನೀವೇ ಮಾಧ್ಯಮಗಳನ್ನು ತೋರಿಸ್ತಾ ಇದ್ದೀರಾ. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಾವು ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ರಾಜಕಾರಣ ನೇರ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಯಾರೋ ಈ ಒಂದು ನನಗೆ ಬಂದಿದ್ದ ಸಂಖ್ಯೆ 48 ಹನಿ ಟ್ರ್ಯಾಪ್ ಮಾಡಿದ್ದೀವಿ, ಅವರು MLAಗಳು ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇವೆಲ್ಲ ಒಳ್ಳೆ ಸಂಪ್ರದಾಯ ಅಲ್ಲ ರಾಜಕಾರಣದಲ್ಲಿ. ಇಷ್ಟು ಹೇಳೋಕೆ ನಾವು ಸುಮ್ಮನೆ ಆಗ್ತೀವಿ. ಈ ವ್ಯವಸ್ಥೆಯಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ರೀ ನೋಡ್ರಿ, ನಾನೊಬ್ಬ MLC, ನಾನೊಬ್ಬ ಜನಪ್ರತಿನಿಧಿ. ಯಾರೋ SP ಯಾರು ಸುಜಿತಾ ಏನಪ್ಪ ಅವಳು SP, ನಾನು ಹೋಗಿ ಒಂದು ದಿನ ಆದರೂ ಕೂಡ ನನ್ನ ಕಂಪ್ಲೇಂಟ್ನ ನಮ್ಮ ಮನವಿನ ಸ್ವೀಕಾರ ಮಾಡಲ್ಲ, FIR ಮಾಡಲ್ಲ, ನಮ್ಮ ಪಿಟಿಷನ್ನ. ನನಗೆ ಅನ್ಯಾಯ ಆಗಿದೆ ಇಲ್ಲಿ. ಇನ್ನು ನಮ್ಮ ಜನಸಾಮಾನ್ಯರು, ನಮ್ಮ ಜಿಲ್ಲೆ ಜನ ನಾವೇನ್ರಿ ಮಾತಾಡೋದು? ನಾವು ಕೊಟ್ಟಿದ್ದು ಕಂಪ್ಲೇಂಟ್ನೇ ತೊಗೊಂಡಿಲ್ವಲ್ರಿ. ಒಂದಿನ ಬೇಕು ಡಿಲೇ ಮಾಡಿದ್ರಲ್ರಿ. ಇವತ್ತು ಅದು ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿಲ್ಲ, ಸರ್ಕಾರದ ಪಪೆಟ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿದೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು.